ಹೆಲೋ ವೀಕ್ಷಕರೇ, ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಥರ ಪಾನಿ ಮಾಡ್ಕೋಣ ಅಂತಂದರೆ ಭಾಳ ಟೇಸ್ಟಿಯಾಗಿರುವಂಥ ಜ್ಯೂಸ್ ಮಾಡ್ಕೋಣ. ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಡಿಲಿಷಿಯಸ್ ಮತ್ತು ಎಷ್ಟು ಈ ಥರ ಡಿಫ್ರೆಂಟ್ ಆಗಿದೆ. ಇದು ಶೇಡ್ಸ್ ಕೂಡ ಬಂದಿದೆ. ಇದು ಜ್ಯೂಸ್ದಲ್ಲಿ ನೀವು ನೋಡ್ತಾ ಇರ್ಬೋದು ಭಾಳ ಮ್ಯಾಜಿಕ್ ಇಂಗ್ರೀಡಿಯೆಂಟ್ಸ್ ಹಾಕಿ ಇದನ್ನು ನಾವು ಜ್ಯೂಸನ್ನು ರೆಡಿ ಮಾಡ್ಕೋಣ. ನೀವು ಯಾವುದೇ ಥರ ಪ್ಲೇನ್ ಕಲ್ಲಂಗಡಿ ಜ್ಯೂಸ್ ಆಗಲಿ ಯಾವುದೇ ಥರ ಮಾಡ್ಕೊಂಡಿದ್ರೆ ಇದನ್ನು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಈ ಥರ ನಾನು ಇಲ್ಲಿ 1/4 ಕಪ್ನಷ್ಟು ಇಲ್ಲಿ ಕಲ್ಲಂಗಡಿ ಪೀಸಸನ್ನು ಹಾಕ್ತಾಯಿದ್ದೀನಿ. ಆಮೇಲೆ 8ರಿಂದ 10 ಪುದೀನ ಎಲೆಗಳನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಇದು ಮ್ಯಾಜಿಕ್ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ. 1/4 ಕಪ್ನಷ್ಟು ನಾನು ಇಲ್ಲಿ ಗ್ರೇಪ್ಸನ್ನು ಹಾಕ್ತಾಯಿದ್ದೀನಿ, ಅಂದರೆ ದ್ರಾಕ್ಷಿ ಕೂಡ ಹಾಕ್ತಾಯಿದ್ದೀನಿ ದ್ರಾಕ್ಷಿ. ಆಮೇಲೆ ಇದರಲ್ಲಿ ನಾನು ಐಸ್ ಕ್ಯೂಬ್ಸನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ರುಚಿಗೆ ಸ್ವಾದ ಕೊಡೋಕೆ. ಮತ್ತು ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಬ್ಲೆಂಡ್ ಮಾಡ್ಕೊಂಡು ಬಿಡೋಣ. ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಏನು ನೀರು ಕೂಡ ಮಿಕ್ಸ್ ಮಾಡೋದು ಬೇಕಾಗಿಲ್ಲ. ಮತ್ತು ದ್ರಾಕ್ಷಿ ಏನಿದೆಯಲ್ಲ, ದ್ರಾಕ್ಷಿ ಆಗಲಿ ಮತ್ತು ಕಲ್ಲಂಗಡಿ ಆಗಲಿ ನೀರು ಥರನೇ ಇರ್ತೈತಿ. ಮತ್ತು ಇದನ್ನು ಸೋಸೋದು ಕೂಡ ಏನೂ ಇದು ಇಲ್ಲ. ಇದು ಎಲ್ಲ ಫ್ಲೇವರ್ ಕೂಡ ಮಿಕ್ಸ್ ಆಗಿ ಭಾಳ ಈ ಥರ ಮ್ಯಾಜಿಕ್ ಇದು ಡ್ರಿಂಕ್ ರೆಡಿ ಮಾಡ್ತೈತಿ ಅಂತಂದರೆ ಭಾಳ ಟೇಸ್ಟಿ ಕೂಡ ಇರುತ್ತೆ, ಭಾಳ ಡಿಫ್ರೆಂಟ್ ಕೂಡ ಆಗುತ್ತೆ. ಸೊ ನೀವು ಇದು ಒಮ್ಮೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ.